ಮಾವಿನಕಾಯಿ ಹರ್ಕೊಂಬಂದಿನಿ. ಇವನ್ನ ಹಣ್ಣಿಗೆ ಇಡ್ಬೇಕಂತ ಹೇಳಿ. ಹಣ್ಣು ಹೆಂಗೆ ಅಕ್ಕ ಅಂತ ನನಗೂ ಗೊತ್ತಿಲ್ಲ. ಮಧ್ಯಾಹ್ನ ಒಂದು ಕಾಯಿ ಹರ್ಚಿದ್ವಲ್ಲ, ಹಣ್ಣಿಗೆ ಬಂದ ಇವ. ಅದ್ರ ಒಳಗೆ ಜಾಸ್ತಿ ನಾರ್ ಇರಬಾರ್ದು. ನಾರ್ ಇತ್ತಂದ್ರೆ ನಾವು ಸೀಕರ್ನಿ ಮಾಡ್ತೀವಲ್ಲ, ಸೀಕರ್ನಿ ಅಷ್ಟ ಗಟ್ಟಿಯಾಗಿ ಬರಂಗಿಲ್ಲ. ಬರೀ ಏನಕ್ಕೈತೆ ಅಂತಂದ್ರೆ ಈಗ ಮಾಜಾತಿ ಕುಡಿತೀವಲ್ರಿ, ಹಂಗೆ ರಸ ಅಷ್ಟೇ ಬರ್ತೈತಿದ. ಗೊತ್ತಿಲ್ಲ, ಬಟ್ ಘಮ ಪರಿಮಳ ಬರಾಕತ್ತಾವು. ಪರಿಮಳ ಇದ್ರ ಸೇವನೆ ಮಾಡಿನ ಅರ್ಧ ಹೊಟ್ಟೆ ತುಂಬ್ದಂಗೆ ಆಗತೈತಿ. ಹಣ್ಣು ಯಾವಾಗ ಅದಾವ, ಯಾವಾಗ ತಿಂದೇನು ಅಂತೇಳಿ ಚಡ್ಪಡಿಸಾಕತ್ತೀನಿ ನಾನಂತೂ. ನೋಡನ್ರಿ, ಇವನ್ನ ಒಂದು ರೊಟ್ಟಿನ ಡಬ್ಬಿ ಒಳಗೆ ಸ್ವಲ್ಪ ಕಬ್ಬಿನ ಇದನ್ನ ಹಾಕಿ, ರೌದಿ ಹಾಕಿ ಇಡೋಣಂತ. ಹೆಂಗಕ್ಕ ಅಂತ ಹೇಳಿ ನಾನು ತಿನ್ನು ಮುಂದೆ ತೋರಿಸ್ತೇನೆ ನಿಮ್ಗೆ ಇನ್ನೊಂದ್ಸಲ ಕ್ಲೋಸಬಲ್ ತೋರಿಸಿ ಬಾಯಾಗ ಜೋಳು ನೀರು ಬರ್ಸಿಸಿ ಹೋಗ್ತೇನೆ ನೋಡ್ರಿ. ನಾನು ಬೈಕೋಬೇಡ್ರಿ. ರುಕ್ಮಿಣಿ, ನಿಮ್ಮ ಹೊಲ್ದಾಗ ಮಾವಿನ ಗಿಡಗಳದಾವ, ಮಾವಿನ ಹಣ್ಣು ನೀನು ತಿಂತೀನಿ, ನಮ್ಗೆ ಆಸೆ ಹಚ್ತೀನಿ ಅಂಥೇಳಿ ಹಿತ್ಲತಿ ಇದ್ರೆ ನೀವು ಮಾವಿನ ಗಿಡ ಹಚ್ಚಿರಿ. ನಾವಾಗಲೇ ಹಚ್ಬೇಕಂತ ಹಚ್ಚಿದ್ದಲ್ಲ, ತಿಂದು ಹೋಗಿದ್ದು. ತಾವು ಹುಟ್ಟಿಗೆ ಫಲ ಕೊಡಾಕತ್ತು ನೋಡ್ರಿ. ಬರೀ ನೀರು ಇವಕ್ಕೆ ಹಾಕ್ಬೇಕಂತೇನು ಹಾಕಿಲ್ಲ, ಮನೆ ಮುಂದೆ ಅಲ್ಲ, ಹಾಗಾಗಿ ಚಾವಿನೂ ಮನೆ ಮುಂದೆ ಐತೆ, ಹಂಗಾಗಿ ಈಜಿಯಾಗಿ ಹೋಗ್ಯಾವ. ನೀರನ್ನು ಈಸಿಯಾಗಿ ಅದಕ್ಕೆ ಇದಾಗಿ ಈಗ ಫಲ ಕೊಡಾಕತ್ತು. ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ನನಗಂತ್ರೂ. ಬಟ್ ಹಣ್ಣು ಮಾಡಿ ತಿನ್ನೋವರೆಗೂ ಸಮಾಧಾನ ಇಲ್ಲ. ವೆಯ್ಟ್ ಮಾಡ್ತೀನಿ, ಹಣ್ಣು ಆಗೋವರೆಗೂ ವೆಯ್ಟ್ ಮಾಡಲೇಬೇಕಲ್ರಿ, ಏನು ಮಾಡೋಕ್ಕಾಗಿಲ್ಲ. ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ವ್ಲಾಗ್ ಶುರು ಮಾಡಾಕತ್ತೀನಿ. ಇವತ್ತಿನ ರೂಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತಲೆ ಸ್ನಾನ ಮಾಡ್ಬೇಕಿದ್ರೆ ರಾತ್ರಿ ಹಚ್ಕೊಂಡು ಮಗೋಬೇಕಿತ್ತು ಕೊಬ್ಬರಿ ಎಣ್ಣೆ. ನಾನು ಬೇಸರ ಮಾಡ್ಕೊಂಡು ಹಚ್ಕೊಳ್ಳೋದು ಬಿಟ್ಟೆ. ನಾನು ಒಂದ್ಸಲ ಕೊಬ್ಬರಿ ಎಣ್ಣೆ ಮಾಡೋದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ. ನಾನು ಎಷ್ಟು ಹೇರ್ ಫಾಲ್ ಆಗಕತ್ತಿದ್ದು ಅಂತಂದ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಕತ್ತಿದ್ದು. ನೋಡ್ಬೋದು ನೀವು ನನ್ನ ಕೂದಲು ಎಷ್ಟು ತಿಳೋಗ್ಯಾವ ಅಂತೇಳಿ. ಮತ್ತು ಹೇರ್ ಫಾಲ್ ಆಗೋದ್ರಿಂದ ಕೂದಲು ತಿಳುವಾದಂದ್ರೆ ನಾವು ಜಡೆ ಹಾಕಿದ್ವಿ ಅಂದ್ರೆ ಚಂದ ಕಾಣಿಸಂಗಿಲ್ಲ. ಹಾಗಾಗಿ ಅದ್ರ ಸಲುವಾಗಿ ನಾನು ಹೇರ್ನು ಕಟ್ ಮಾಡಿಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ಮುಂದಿಲ್ಲೆಲ್ಲ ಕವಲು ಹೊಡ್ಯಾಕತ್ತಿದ್ದು. ಈಗೂ ಹಂಗದಾವ. ಬಟ್ ನಾವು ಎಷ್ಟು ಹೇರ್ ಕೇರ್ ಮಾಡ್ಕೋತೀವಿಲ್ಲ ಅಷ್ಟು ನಮಗೆ ಕೂದಲು ನೀಟ್ ಆಗಿರ್ತಾವೆ. ಬಟ್ ನಮ್ಮ ಏಜ್ ಎಲ್ಲ ಆಗ್ಯಾವಲ್ರಿ, ಹಿಂಗಾಗಿ ಅಷ್ಟೊಂದು ಮೊದಲಿನಂಗೆ ಏನು ಬೆಳೆಯಂಗಿಲ್ಲ ಅಂತಂದ್ರೆ ನಾವು ಹೇರ್ ಕೇರ್ ಮಾಡ್ಕೊಲಾರ್ದನ್ನ ಇರಬಾರ್ದು. ನಿಮ್ಗೆ ಅದ್ರದ್ದು ಲಿಂಕ್ ಬೇಕಂತಂದ್ರೆ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೇನೆ, ನೀವು ನೋಡ್ಬೋದು. ಯಾಕಂದ್ರೆ ಭಾಳ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ನಾನು ಮನ್ಯಾಗ ಏನಿರ್ತಾವಲ್ಲ ಅದನ್ನ ಹಾಕಿ ಮಾಡ್ಕೊಂಡೇನಿ. ಮತ್ತು ನಿಮ್ಗೆ ಬೇಕಂತಂದ್ರೆ ನೀವು ಬೆಟ್ಟದ ನೆಲ್ಲಿಕಾಯಿ ಸಿಗ್ತೈತಲ್ಲ, ಅದ್ರದ್ದು ಪೌಡರ್ ಅಂಗಡಿಯಲ್ಲೂ ಸಿಗ್ತೈತಿ. ನೀವು ಅಲ್ಲಿ ತೊಗೊಂಬಂದು ಮಾಡ್ಕೊಂಡು ಅದ್ರ ಜೊತೆ ಈಗೇನು ನಾನು ಮಾಡೇನಿಲ್ಲ, ಇದ್ರ ಜೊತೆ ಅದನ್ನು ಕೂಡಿಸ್ಬೋದು. ವಾರದಾಗ 2 ಸಲ, ಇಲ್ಲಾಂದ್ರೆ ವಾರದಾಗ 1 ಸಲ. ಈಗ 3 ಸಲ ಆಯ್ತು ನೋಡ್ರಿ. ನಾನು ವಾರದಾಗ ಒಮ್ಮೆ 2 ಸಲ ಹಚ್ಕೋತೇನೆ, ಇಲ್ಲಾಂದ್ರೆ ವಾರಕ್ಕೆ 1 ಸಲ ಕಂಪಲ್ಸರಿ ಹಚ್ಕೋತೇನೆ. ನಾನು ಆದಷ್ಟು ರಾತ್ರಿ ಓವರ್ನೈಟ್ ಹಚ್ಕೊಂಡು ಸ್ವಲ್ಪ ನೈಸಾಗಿ ತಲೆನ ಮಸಾಜ್ ಮಾಡ್ಕೊಂಡು ನಾವು ಹೇರ್ನ ಗಟ್ಟಿ ಕಟ್ಕೊಂಡು ಮಲ್ಕೊಂಡ್ವಿ ಅಂದ್ರೆ ಇನ್ನು ಸ್ಕಾಲ್ಪಿಗೆ ಮಸ್ತ್ ಎಣ್ಣೆ ಹೋಗ್ತೈತಿ. ಅದೇನು ರೂಟ್ ಬೇರೆ ಇರ್ತೈತಲ್ಲ, ಬೇರೆಗೆಲ್ಲ ಮಸ್ತ್ ಇದಕ್ಕೈತೆ. ಯಾಕಂದ್ರೆ ನಮ್ಮ ಹೇರ್ ಬೆಳೆಯೋದೇನ ಇಲ್ಲೇ ಅಲ್ಲ. ಮತ್ತು ಇಲ್ಲಿ ನಾವು ಎಷ್ಟು ಹಚ್ಕೋತೀವಿಲ್ಲ, ಕೂದಲ ಕಟ್ ಮಾಡೋದ್ರಿಂದ ಇಲ್ಲಿ ಮುಂದಿನ ತುದಿ ಏನು ಬರ್ತಾವಲ್ಲ, ಇಲ್ಲಿ ಸಹಿತ ಹಚ್ಕೋಬೇಕು. ಇಲ್ಲಿ ಇನ್ನೂ ಎಷ್ಟು ಹಚ್ಕೋತೀವಲ್ಲ ಅಲ್ಲಿ ಉದ್ದು ಬರಕ್ಕೆ ಶುರು ಮಾಡ್ತಾವೆ. ಏನಂತಾರೆ ಟಿಸಲ್ ಅಂತೇಳಿ ಕೌಲ್ ಹೊಡೆಯಂಗಿಲ್ಲ ಹೀಗೆ. ಯಾಕಂದ್ರೆ ಈ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹೇರ್ ಎಷ್ಟು ಇರ್ತಾವಲ್ಲ ಅಷ್ಟು ನಮ್ಮ ಮುಖದ ಸೌಂದರ್ಯನ ಜಾಸ್ತಿ ಮಾಡ್ತೈತಿ. ಅದಕ್ಕೋಸ್ಕರ ನಮ್ಗೆ ಹೇರ್ ಭಾಳ ಅಂದ್ರೆ ಭಾಳ ಮುಖ್ಯ. ನೋಡೋಣ, ನೀರು ಹಸೋದೈತಿ. ಈಗೇನು ಸದ್ಯಕ್ಕೆ ಮಾಡಂಗಿಲ್ಲ. 1 ತಾಸು ಆಕೈತೆ, 2 ತಾಸು ಆಕೈತೆ ಗೊತ್ತಿಲ್ಲ ಜಳಕ ಮಾಡೋದು. ನಮ್ಮ ಯಜಮಾನ್ರು ಕೆಲ್ಸದ ಮ್ಯಾಗ ಅವರು ಲೋಕಾಪಕ್ಕಿನ ಹೊಂಟಾರ. ಈಗ ನೀರು ಹಸಾಕತ್ತಾರ. ಬಟ್ ನಾನು ಎಣ್ಣೆ ಹಚ್ಕೊಂಡು ಹೋದ್ರೆ ಆತಂತೇಳಿ. ಯಾಕಂದ್ರೆ ನಾವು ಹಚ್ಕೊಂಡ್ಕೊಳ್ಳಿನ ಯಾವಾಗಲೂ ತಲೆ ಸ್ನಾನ ಮಾಡಬಾರ್ದು. ಅಟ್ಲೀಸ್ಟ್ ಒಂದು 30 ನಿಮಿಷನಾದರೂ ಬಿಡ್ಬೇಕು. 30 ನಿಮಿಷ ಬಿಟ್ಟಾಗ ಚಲೋ ಆಗ್ತೈತಿ. ನಾವು ಹಿಂಗೆ ಹಚ್ಕೊಳ್ಳೋದು, ಹಿಂಗೆ ತಲೆ ಸ್ನಾನ ಮಾಡ್ಕೊಳ್ಳೋದಾದ್ರೆ ಸರಿ ಹೊಂದಂಗಿಲ್ಲ. ಏನು ಮಾಡಾಕ್ತಾರೆ ಮುಂದೊಂದು ತೋರಿಸ್ತೇನೆ.
ಏನು ಮಾಡಾಕತ್ತೀರಿ ಯಜಮಾನ್ರ? ಹಾಂ ವೆಂಕಟೇಶ್, ಇವತ್ತು ಯಾವಾರ? ಇವತ್ತು ಯಾವಾರ? ಕರೆಂಟ್ ನಾಳೆಗೆ ರಾತ್ರಿ ಬರ್ತಾವ, ಹಗಲಿ ಬರ್ತಾವ? ಓ, ನೀರಿಟ್ಟ ನಮ್ಮ ಯಜಮಾನ್ರು ಅವ್ರ ಜಾಗಕ್ಕೆ. ಹೌದಾ, ಟೆನ್ಷನ್ ಇಲ್ಲ. ಅಯ್ಯೋ ಇರ್ಲಿ ಬಿಡ್ಲ. ಈಗ ನೀ ಕರೆಕ್ಟ್ ಎಷ್ಟೊತ್ತಿಗೆ ಹೋಕ್ಕಿ? ಕಾರಿನ ಚಾವಿ ತಗೋರಿ. ಆಚಗಟ್ಟಿ ಅಂಗಡಿ ಕಟ್ಟನು, ಈ ಕಟ್ಟಿ ಇಚ್ಕಟ್ಟಿ ಅಂಗಡಿ ಬಡ್ಡಿ ಗಿಡ ಹಿಂಗಂತ ಸೂಲ್ ಅದು ನೀವು ತುಂಬ ಸೂಲ್ ಖಾರ ಯಾಕ? ಹಾಲು ಮತ್ತು ಈಗ ಒಯ್ತೀನಿ, ಹೋಗು ಬಂದ. ಏ ಪೋಣ ಎಲ್ಲೈತಿ? ಅಲ್ಲಿ ಹೊರಗಿಟ್ಟಿದ್ದಿಲ್ಲ ತಾವೆಲ್ಲಕ್ಕ? ನಮ್ಮ ಯಜಮಾನ್ರು ಅಲ್ಲಿ ಮಾಡಿದ ಹೊಲದ ಬೋರ್ ಮೋಟರ್ ಏನೋ ಸುಟ್ಟೈತಂತ, ಅದನ್ನ ತೊಗೊಂಡು ಲೋಕಾಪುರಕ್ಕೆ ಹೋಗಿ ರಿಪೇರಿ ಮಾಡಿಸ್ಕೊಂಬರ್ತಾರೆ. ಇಲ್ಲಿ ನೀರು ಬಿಟ್ಟೈತಿ, ನೀರು ಹಚ್ಚಾಕತ್ತೀವಿ. ಮೆಣಸಿನ ಅಗಿ ಹಾಕಿದ್ನಿಲ್ಲ, ಅವು ರೋಗ ಬಿದ್ದಂಗೆ ಆಗ್ಬಿಟ್ಟ ನೋಡ್ರಿ. ಒಳಗೆ ಇದಕ್ಕಾಗಿರ್ಬೋದೇನೋ, ಅವ್ನು ಇಲ್ಲೇ ಹಚ್ಚಾಕತ್ತೇನಿ. ಅಯ್ಯೋ ಇಲ್ಲಿ ಹಾದು ಹೋಗೈತನ. ಹಾಂ ಎಲ್ಲಿ ಹೆಂಗೆ ಬಿಟ್ಟದ ಯಾವುದು? ಹ್ಞೂ, 2 ಹಾತಾವು, 1 ಹಾದಿಲ್ಲ. ಹಾಂ ಹಾಂ ಆತ. ಇದೆಲ್ಲಿ ಒಂದು ಬಂದ ಇಲ್ಲ, ಬಂದ ತಾಳದು ಬಂತು. ನೀರು ಹಾಸಿಗಂತ ಅವ್ನು ಮೆಣಸಿನ ಅಗಿ ಹಚ್ತಾನೆ. ಕಬ್ಬು ಬಿತ್ತಂದ್ರೆ ಅಕ್ಕವ, ಆದ್ರೆ ಮನೆ ಪೂರ್ತಿ ಕಟ್ಟಾರ ಅಕ್ಕವಂತ. ಇವತ್ತಿನ ರೊಟೀನ್ ಹಿಂಗೆ ಹೊಂಟೈತೆ ನೋಡ್ರಿ. ತಲೆ ಸ್ನಾನ ಮಾಡ್ಕೊಂಡು ಪೂಜೆ ಗೀಜೆ ಮಾಡಬೇಕಾ. ಇಲ್ಲಿ ಹೂ ಅಳಾಕತ್ತ ನೋಡ್ರಿ, ಅದ್ರ ಹೂ ಭಾಳ ಅಳ್ಳೋದನ್ನೇ. ಇಲ್ಲಿ ಅದೊಂದು ಬೇಜಾರು. ಇಲ್ಲಿ ನೆಳ್ಳಿಗಕ್ಕೈತೆ, ಎದಕ್ಕೈತೆ. ಹೋದ ಸಲ ಕಟ್ ಮಾಡಿದ್ನಿ, ಈ ಸಲ ಕಟ್ ಮಾಡಲಿಲ್ಲ ಇದನ್ನು. ಹಂಗೆ ಬಿಟ್ಟು ನಾನು, ಯಾಕಂತಂದ್ರೆ ಹೂವು ಅಳಲ್ಲಲ್ಲ, ಅದಕ್ಕೆ ಬ್ಯಾಡ ಅಂತ ಬಿಟ್ಟೆ. ಬಟ್ ನೋಡ್ರಿ, ಇವು ಎಷ್ಟು ಪರಿಮಳ ಇರ್ತಾವೆ ಗೊತ್ತೇನು ರೀ? ದೇವ್ರ ಪೂಜೆಗೆ ಈ ಥರ ಪರಿಮಳ ಭರಿತವಾದ ಹೂವನ್ನು ಇಡಿಸಿದ್ರೆ ಫುಲ್ ಖುಷಿ, ಮನಸ್ಸು ಖುಷಿ ಪಡ್ತಿರ್ತೈತಿ. ಜೊತೆಗೆ ಬರ್ರಿ ನಮ್ಮ ಅಂಗಿ ಹಾಕೊಳ್ಳಂತ. ಇದಕ್ಕೆ ಬುಡ್ಡಿ ಅಯ್ಯೋ ನೀರಾಗಿತ್ತು, ಬುಡ್ಡಿಗೆ ಹೋಗ್ಯಾವ. ಬುಡ್ಡಿ ಹಚ್ಬೇಕು ಬಟನ್. ಇಲ್ಲಿ ಹೊಲಿಗೆ ಬಿಚ್ಚೈತಿ, ಹೊಲಿಗೆ ಹಾಕಕ್ಕೆ ಬೇಸರ. ಇವ್ನ ಬಟನ್ ಹಚ್ಕೊಳಕ್ಕೆ ಬೇಸರ ನೋಡ್ರಿ ನನಗೆ. ಬಳೆ ಅದಲ್ಲ, ಬಳೆ ಒಳಗೆ ಸೇರಿಸ್ಕೊಳ್ಳೋದು. ಈಚ ಕಡೆ ಇದು ಒಂದು ಐತಿ, ಆದ್ರೆ ಇವು ಬಟನ್ ಹಾಕೋ ಇವು ಲೂಸ್ ಆಗಿಬಿಡ್ತಾವ. ಪಿನ್ನ ಹಾಕೊಂಡ್ಬಿಟ್ಟಿರ್ತೇನೆ. ಇಟ್ಟಿಟ್ಟು ಹಾಕೊಟ್ಟಾವ್ರಿ ಇವಕ್ಕೆ. ಬುಡ್ಡಿ ಅಂತೀರಿ, ಬಿಡ್ಡಿ ಅಂತೀರಿ, ಏನಂತೀರಿ ನೋಡ್ರಿ, ಯಾವುದೋ ಒಂದು. ತಲೆ ಕಟ್ಟೋರು ಇವು ಕಾಯಿಲ್ ಭಾಳ ಡೇಂಜರ್. ತಲೆ ಕಟ್ಟೋದು ಎಲ್ಲಿ ಐತಿ? ಇದ್ರಾಗ ಯಾಕೆ ಹೋಗೈತೆ ಗೊತ್ತಿಲ್ಲ. ಮುಂಜಾನೆ ನೋಡಿದ್ದೆ, ನಾನು ಸುತ್ತಿಟ್ಟೇನಿ ಅದ್ರೊಳಗೆ. ಈಗ ಬೇಕಲ್ರಿ ತಲೆ ಕಟ್ಕೊಳಕ. ಕೆಲಸನೇ ಇಲ್ಲ ತಲೆ ಕಟ್ಕೊಳ್ಳಿಲ್ಲ ಅಂದ್ರೆ. ನೀರು ಹೊಳಿಸಿ ಬಂದ ಗೊಂಜಾಳ ನುಚ್ಚ ನೀನು ತೊಗೊಂಬಂದ. ನಮ್ಮ ಮನೆಯವ್ರು ಮೊನ್ನೆ ಇಟ್ಟಿದ್ದ 4-5 ದಿನ ಆಗಿತ್ತು. ಈಗ ತೊಗೊಂಬಂದ, ಸೆಲ್ಫಿ ಸ್ಟಿಕ್ ತೊಗೊಂಬರ್ತೇನೆ ನೀರು. ಇದನ್ನು ನೋಡ್ರಿ, ನಮ್ದು ಇಂಥ ಬಟನ್ ಹಾಕೊಂಡ ಮತ್ತೆ ಬಟನ್ ಬೇಕು. ಇನ್ನು ಸಂಚನ ಆಕೈತಂತ ಹೇಳ್ಯಾರ ನಮ್ಮ ಮನೆಯವ್ರು. ಅದ್ರೊಳಗೆ ತಲೆಯೊಂದು ಸಾಕತ್ ಬಿಟ್ಟೈತಿ ನಂದು. ನೋಡ್ಬೇಕು ಸಂಚನ ಆಕೈತಿ. ಯಾವಾಗ ಆಕೈತೆ ಗೊತ್ತಿಲ್ಲ. ಸಂಚನ ಅಂತಂದ್ರೆ ಬಿಸಿಲಾಗ ಬೇಸರ ಅಂದ್ರೆ ಮಾಡಬೇಕಲ್ರಿ. ಎಲ್ಲಾರಿಗೆ ಹೇಳೋದು. ನಮ್ಮ ಪಪ್ಪಿ ಆರಾಮ್ಸೆ ಎಲ್ಲೆಲ್ಲಿ ಇರ್ತೈತೆ ಅಲ್ಲಿ ಮಕ್ಕೋತೈತಿ ಮಗಂದು.
ನಮ್ಮ ಮನೆಯವರು ಅವರು ನಾಷ್ಟ ಮಾಡಂಗಿಲ್ಲ ಅಂತಂದ್ರೆ ಹಾಗಾಗಿ ಏನೂ ನಾಷ್ಟ ಮಾಡಲಿಲ್ಲ. ಕೋಳಿ ಇಲ್ಲಿ ಬಂದು ನಮಗೆ ಮಡ್ಯಾಗ ಮೈಯಾಕೆ ತಿನ್ನ ಹಾಕೋದಕ್ಕೆ ಬೆಟ್ರ್ ಇಲ್ಲ. ಚಪ್ಪಲ್ ಹಾಕೊಂಬನ್ನಿ ನಾನು. ಅಯ್ಯ ನೋಡ್ರಿ ಅದೇನೇ ಇಲ್ಲ, ಇಲ್ಲಿ ಬಿಟ್ರೆ ಇಲ್ಲಿ ಯವ್ವ ಸಿಕ್ಕೊಂಡು ಇಲ್ಲಿ ಹಾಗೆ ಹೋಗ್ಬೇಕು ನಾನು. ನನ್ನ ಚಪ್ಪಲ್ ಬಿಟ್ಟು ಬರ್ಬೇಕು. ದಡ್ಡಿ 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 ಶತದಡ್ಡಿ. 1 2 ಹಾಂ ನಾ 3 ಅಂದ್ಕೊಂಡು ಬಂದಿಲ್ಲ. ಯಾವ್ಯಾವ ಹಾದಿಲ್ಲೋ ಅದು ಗೊತ್ತಾಗಲಿಲ್ಲ. ಮತ್ತು ಅಲ್ಲೇ ಓಡ್ಬೇಕು ನೋಡ್ರಿ ನಾನು. ಇಲ್ಲ ಅದಕ್ಕೂ ನೀರಿತ್ತು, ಬಹುಶಃ ಒಂದೇ ಸಾಲ ಹಾದಿಲ್ಲ ಅಂತ. ಇಲ್ಲ ಒಂದೇ ಸಾಲಿಗೆ ನೀರು ಐತಿ. 1 2 3 4 ಮಾಡ್ಯಾರ. ನಮ್ಮ ಮನೆಯವ್ರು ಇಷ್ಟು ಏನು ಮಾಡ್ಯಾರ ಏನೋ, ಪುಣ್ಯ ಹತ್ಲವ್ರಿಗೆ. ಅಯ್ಯೋ ಈ ಕಡೆ ಮಾಡಿಲ್ಲ, ಬರೀ ಆಡ ಮಾಡ್ಯಾರ. ಇವನ್ನ ಸಾಲು ನೀರು ಹೋಗೋಂಗೆ ಬಿಟ್ಕೋಬೇಕು, ಅದು ದೊಡ್ಡ ಸರ್ಕಸ್. ಈಗ ಫಸ್ಟ್ ನೀರು ಹಾಸು ಮುಂದೆ ಅಳೋ ಬಂದು ನನಗೆ. ಎಷ್ಟು ಕಿಲಾಡಿ ನೋಡಿ ನಮ್ಮ ಮನೆಯವ್ರು ಮಾಡಬೇಕಲ್ಲ. ಅವನು ನಂಗೆ ತಲೆ ಹಿಡಿಸ್ತಾವೆ, ತಲೆ ತಿಂತಾವೆ. ಇನ್ನು ಅದಕ್ಕೊಂದಕ್ಕೆ ಮಾಡ್ಯಾರ. ವಿಡಿಯೋ ಬಂದ್ ಮಾಡ್ತಾನೆ. ಈಗ ವಿಡಿಯೋ ಬಂದ್ ಮಾಡಿ ಮತ್ತೆ ಅಲ್ಲ ಆಚೆ ಕಡೆ ದಂಡಿಗೆ ಓಡ್ಬೇಕು ನೋಡ್ರಿ ನಾನು. ಇದು ಗಳೆ ಹೊಡೆಸ್ದಿಂದ ನೀರು ಹಾಕ್ಸಾಕತ್ತೀವಲ್ಲ, ಹಾಗಾಗಿ ಒಂದು ನೀರು ಹಾಸು ಮುಂದೆ ಅವ್ನು ನೋಡಿ ಸಾಲುಗಳು ಎಲ್ಲ ಇದನ್ನು ಮಾಡ್ಕೊಂಡು ಹಾಸ್ಬೇಕು. ಅದು ತಲಿಬೇನಿ ನೋಡ್ರಿ. ನಮ್ಮ ಮನೆಯವರು ಸಲ್ಕಿಲ್ಲೇ ಇಟ್ಟಿದ್ರು, ಹಂಗಾಗಿ ಮಡಬಾಯಿ ನನ್ನ ತಲೆ ಹೊಡಿಸಿ ಇಲ್ಲೇ ಹೊಳಿಸೀನಿ. ಬಟ್ ಎಷ್ಟರ ಮಟ್ಟಿಗೆ ನನ್ನ ತಲೆ ಹೊಡಿಸಿದ್ದು ಹೊರಕೊಟ್ಟಕ್ಕೆ ಗೊತ್ತಿಲ್ಲ, ನೋಡಬೇಕು. ಯಾಕಂದ್ರೆ ಇಷ್ಟು 4 ಸಾಲು ಇರ್ತಾಳೆ, 4 ಸಾಲಿಗೆ ನೀರು ಸಮವಾಗಿ ಹೋಗಬೇಕು. ಬಟ್ ಇದು ಹಂಗಾಗ್ತಿಲ್ಲ ಬೈ, ಅದು ಬೇಜಾರಿನ ಸಂಗತಿ.
ನಾನು ಮತ್ತು ನೀರು ಹಾಸೋದು 6 ಸಿಗ್ತೇನೆ ರೀ. ಎಷ್ಟೊತ್ತಿಗೆ ಹಾಕೇದಂತ ನೋಡೋಣ. ಟೈಮ್ ಇದು 9 ಗಂಟೆ ಆಯ್ತು. ಮುಂಜಾನೆ 6 ಗಂಟೆಗೆ ಬಿಟ್ಟೈತಿ, 9 ಗಂಟೆ ಆಯ್ತು. ನೋಡೋಣಂತ. ಜಳಕ ಈಗ ಮಾಡಿದೆ ನೋಡಿ. ಟೈಮ್ 2:30 ಐತಿ. ಇನ್ನೂ ಊಟ ಇಲ್ಲ, ನಾಷ್ಟ ಇಲ್ಲ, ಏನೂ ಇಲ್ಲ. ಹಂಗೆ ಜಳಕ ಮಾಡೋದಕ್ಕೆ ಈ ಕಡೆ ಬಂದು ಆಚೆ ಕಡೆ ಮನೆಗೆ ಹೋಗಲೇ ಇಲ್ಲ. ಅರ್ಬಿ ಹಾಕ್ಕೊಂಡಕ್ಕೆ ಇದು ನೀರು ಹಾಯಕ್ಕೆ ಬಂದೈತಿ. ಇಲ್ಲೇ ಸಜ್ಜಿ ಮೇಗಟ್ಟು ಬಿಟ್ಟು ಹೋಕ್ಕೇನಿ. ಇದು ಎಷ್ಟರ ಮಟ್ಟ ಹಾಕಿತ್ತು ಇಪ್ಪ ದೇವ್ರಿ. ಈಗ ಆಕೈತೆ ಆಗಾಕೈತೆ ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ ನೋಡ್ಲತ್ತೀನಿ. ಬಡಬಾಯಿ ಮಾಡ್ಕೋಬೇಕಲ್ಲ, ಮಾಡಬಾರ್ದಂತ ಅಂದ್ಕೊಂಡಿದ್ದೆ. ಸಂಜೆ ಮುಂದೆ ಜಳಕ ಮಾಡ್ಬೇಕಂತ ಅಂದ್ಕೊಂಡೆ, ಮತ್ತು ಇರಲಿ ಅಂತೇಳಿ ಮಾಡಿ ಬಂದೆ. ನೀರು ಹೊಳಿಸಿದೆ, ನೀರು ಹೊಳಿಸಿ ಈಗ ಮನೆ ಕಡೆ ಹೊಂಟೇನಿ. ಈಗೇನು ಪೂಜೆ ಮಾಡೋಂಗಿಲ್ಲ, ಯಾಕಂದ್ರೆ ಟೈಮ್ 2:30 ಆಗ್ತಂತ ಅನಿಸ್ತೈತೇನೋ. ಸುಮ್ಮನೆ ಈ ಕಡೆ ಮುಂಜಾನೆಲ್ಲ ಸಂಜೆಗೂ ಎಲ್ಲ ಹಂಗೆ ಆಗ್ಬಿಡ್ತೈತಿ. ಸಂಜೆ ಮತ್ತು ಕೈಕಾಲು ಮುಖ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಆಗ ಪೂಜೆ ಮಾಡಿದ್ರೆ ಅದು ಫ್ರೆಶ್ ಆಗಿ ನಮ್ಮ ದೇವ್ರನ್ನ. ಏನು ಮಾಡೋಕೆ ಆಗಲ್ಲ ರೀ, ರೈತರ ಹಣೆ ಬರ್ನಂಗೆ, ರೈತರ ಮನೆಯಾಗಿರೋ ದೇವ್ರುಗಳ ಹಣೆ ಬರ್ನ ಹಂಗೆ. ಯಾಕಂದ್ರೆ ಅವರಲ್ಲ ನಮ್ಗೆ ಬ್ಯುಸಿ ಆಗಿರ್ರಿ ನೀವು. ನಮ್ಮ ಕಡೆ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಕಾಯಕವೇ ಕೈಲಾಸ. ನಾನೆಲ್ಲಂದ್ರೆ ಜಾಸ್ತಿ ಹೊತ್ತು ನಿಂತೀನಿ. ಇಲ್ಲಿ ನೀರು ಕಂಡಾಪಟ್ಟಿ ವೇಸ್ಟ್ ಆಕ್ಕೈತಿ. ಹಿಂಗೆಲ್ಲ ಚಾನ್ಸಸ್ ಇರ್ತೈತಿ. ನಾನು ಮತ್ತು ಆಮ್ಯಾಗ ಸಿಗ್ತೇನೆ. ಈಗ ಏನು ಮಾಡಲಿ, ಊಟ ಮಾಡಲ, ಹೊಟ್ಟೆ ಹಸ್ತಿಲ್ಲ. ಬಟ್ ಸಂಜೆ ಊಟ ಒಮ್ಮೆ ಮಾಡಿದರೆ ಚಲೋ ಇತ್ತು. ಏನಾರು ಫ್ರೆಶ್ ಆಗಿ ಮಸ್ತ್ ಅಡುಗೆ ಮಾಡ್ಕೊಂಡೆ. ನಮ್ಮ ಗೌರಿಗೆ ನೀವು ಹಾಕ್ಬೇಕಲ್ರಿ. ಇಷ್ಟು ನೀರು ಕುಡ್ಸೇನಿ. ಇದಟ್ಟು ತಿಂದಿಂದ ಮತ್ತು ಆಮ್ಯಾಗ ನೀರು ಕುಡಿಸಿದ್ರಾತು. ಹೌದಿಲ್ಲ ಗೌರಿ? ಹೌದಿಲ್ಲ ಗೌರಕ್ಕ? ಕರ ಅಲ್ಲಿ ಕಟ್ಟಿತ್ತು. ಅದಕ್ಕೊಂದು 2 ಗಂಟೆ ಆಗ್ತದೆ. ಇವತ್ತಿನ ದಿನ ಪೂರ್ತಿ ಹೀಗೆಲ್ಲ ಹೊಂಟೈತೆ ನೋಡ್ರಿ. ಅಡುಗೆ ಅಂತ ಏನು ಮಾಡಿಲ್ಲ, ಊಟನೂ ಮಾಡಿಲ್ಲ. ಇನ್ನು ಅಡುಗೆ ಏನು ಮಾಡೋದ್ರಿ? ನೀರು ಉಳಿಸಿ ದಬ್ಬೆಗಡವಿ. ಈ ಮಾವಿನಕಾಯಿ ಹಣ್ಣಿಗೆ ಬಂದೈತಿ. ಬಟ್ ಇನ್ನೊಂದು 8 ದಿನ ಇರಲಿ ಅಂತ ಬಿಟ್ಟೇನಿ. ಯಾಕಂದ್ರೆ ಈ ಥರ ಅದು ಅಂದ್ರೆ ಹಣ್ಣಿಗೆ ಬಂದಿರ್ತೈತಿ. ಇದ್ರೊಳಗೆ ಒಟ್ಟಿನಲ್ಲಿ 3 ಕಾಯಿ ಅದಾವು. ಈ ಗಿಡದೊಳಗೆ 3 ಕಾಯಿನೂ ಹಣ್ಣಿಗೆ ಸಿಗ್ತಾವೆ. ಇದೊಂದು ಹರಿದಿಡ್ತೇನೆ, ಹಣ್ಣು ಆಕೈತಿ. ಬಟ್ ಇದು ಸಿಕ್ಕಾಪಟ್ಟಿ ರುಚಿ ಆಗ್ಬೋದಂತ ಅನ್ಕೋತೇನೆ. ಯಾಕಂದ್ರೆ ಮ್ಯಾಗ ನೋಡಿದ್ರೆ ಇದೊಂಥರ ಡಿಫ್ರೆಂಟಾಗಿ ಐತಿ. ನೋಡೋಣ್ರಿ ಹಂಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಬಟ್ ಮೊದಲು ಯಾವ್ಯಾವ ಗಿಡದ ಹಣ್ಣಿನ ರುಚಿ ಹೆಂಗೆ ಅದಾವ ಅಂತ ತಿಳ್ಕೊಬೇಕು. ಈ ವರ್ಷ ದೇವ್ರ ದಯೆಯಿಂದ ಇಷ್ಟು ಗಿಡಗಳು ಕಾಯಿಗ್ಯಾವ, ಅದೊಂದು ಖುಷಿ. ಅಲ್ಲೊಂದು ಏನೋ ಪಪ್ಪಾಯ ಆಗೈತಿ. ಪಪ್ಪಾಯ ಅಯ್ಯೋ ತಿಂದ ನೋಡೋದ್ನು ಮುಂಜಾನೆಗೆ ಆಗೆಲ್ಲ. ಓ ಪಾಪ ಅವಕ್ಕಸ್ ನೀರು ಹಾಕ್ಬೇಕು, ಕೋಳಿಗಸ್ ನೀರು ಹಾಕೊಂಡಿಲ್ರಿ. ಹಂಗೆ ನೋಡ್ರಿ ನಮ್ದು ಬ್ಯುಸಿ ಲೈಫ್ ಶುರು ಆತಂದ್ರೆ ಕೂಳು ತಿನ್ನಕ್ಕೆ ಪುರ್ಸೋದು ಸಿಗಂಗಿಲ್ಲ ಅಂತ. ನಮ್ಮ ಕಡೆ ಕೂಳು ತಿನ್ನಕ್ಕೆ ಪುರ್ಸೋದು ಸಿಗಂಗಿಲ್ಲ. ನೀರು ಕುಡಿಯೋಕೆ ಒಂದು ಕೈಲ್ಲ ಹೊಡ್ಕೊಟ್ಟಿರಂಗಿಲ್ಲ. ಒಂದು ಕೈ ಫೋನು, ಒಂದು ಕೈಗಿದು ಅಂದ್ರೆ ಹೊರಗೆ ಬರೋ ಹಾಕೋಬೇಡ್ರಿ. ಮತ್ತು ನಿಮ್ಗೆ ಹಾಕೋಕೆ ಸರ್ಕಸ್. ಬೈ ಕಡೆ ನೀರು ಕುಡೀರಿ. ಅಕ್ಕಿ ತೊಗೊಂಬಂದು ಅಕ್ಕಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮೊನ್ನೆ ಒಂದಿಷ್ಟು ಗೊಂಜಾತನಿ ಉದಿಸಿಲ್ಲ, ಜಾಕ ಮಾಡಿದಾರೆ. ಇವು ಹಂಗದಾವ, ಇವೇನು ಹಂಗದಾವ. ಒಂದಿಷ್ಟು ಉದುರಿಸ್ಬೇಕು ಸದ್ಯಕ್ಕೆ. ಬಾ ನೀನು ಬಾ ಒಳಗೆ ಓಡಿ. ನೀನು ತಿನ್ನೋಗ ಕಾಲದಾವು ಅಡ್ಡೆ ಆಡಿ ಒಳ ಉಪ್ಪಡಿ. ಇವು ಇದ್ರ ಸಂಬಂಧ ಏನಂತಾರ, ಮುಂಗ್ಲಿ ಸಂಬಂಧ ಒಳಗೆ ಹಾಕೈತಿ. ಇಲ್ಲಾಂದ್ರೆ ಮತ್ತು ಇದು ಆಕಳ ಕಾಲಾಗ ಅಲ್ಲಿ ಸಗಣಿ ಇರ್ತೈತಲ್ಲ, ಅಲ್ಲಿ ಇದನ್ನು ಮಾಡಕ್ಕೆ ಹೋಗ್ತೈತಿ. ಪಾಪ ಅದಕ್ಕೆ ಗೌರಿಗೆ ಎಲ್ಲಿ ಗೊತ್ತಾಗಬೇಕು, ತುಳಿದು ಕೊಂದು ಬಿಡ್ತೈತೆ ಅದು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ದೊಡ್ಡ ಹೋಗ್ಬಿಟ್ಟು ಅಲ್ಲೇ ಇರಲಿ ಅಂತ ಈ ಸಲ ಹಾಕಿ. ಹೆಂಗಿದ್ರು ಅದಿತ್ತಲ್ಲ, ಸುಮ್ಮನೆ ತಂದದ್ದು ಸ್ವಲ್ಪನಾದರೂ ಯೂಸ್ ಮಾಡಿದ್ರೆ ಆತಂತ
ಯೂಸ್ ಮಾಡಾಕತ್ತೀವಿ. ವಾ ಶಿವನೇ ಪರಮಯ ಪರಮಾತ್ಮ ಎಡವಿದೆ ಅನ್ಸರ್ದಾಗ. ಸ್ವಾಮ ಅಯ್ಯ ಏನಿದು ಬತ್ತೀನಿ ಇಲ್ಲನ ಇವತ್ತೇನು ಯಾಡಕ್ಕೊಳಕ್ಕೆ ಹೇ ನೀನು ಅದಂತೆ ನಾಲಿಟ್ಕೊಂಡು ಕುಂತ ತತ್ತಿ ನಾಲ್ಕು ಇನ್ನೊಂದು ಬರ ಕುಕ್ಕತೆ ಅಲ್ಲ ದರಿದ್ರ ಐದ್ರ ನೋಡ್ರಿ ಹೆಂಗೆ ಕುಗ್ತತಿ ನೋಡು ಕುಕ್ಕ ಮೂಗ ಮುಡ್ತೀನಿ ನಿಂದು 4 ತತ್ತಿ ಸಿಕ್ಕು ಇವತ್ತು. ಇನ್ನೊಂದು ಕೊಳೆ ಲೆಕ್ಕೈತೋ ಏನೋ ಅಥವಾ ಅಲ್ಲೇ ಐತೇನೋ. ಬೆಳ್ಳುಳ್ಳಿ ಖಾರ ಅರಿಬೇಕಂತೇಳಿ ಮೆಣಸಿನ್ಕಾಯಿ ತೊಳೆದಿಟ್ಟು ಪಪ್ಪಿ ಮಕ್ಕೊಂಡಿಲ್ಲಲೇ ಗಪ್ ಚುಪ್ ಮಗನ ನೀರು ಹಾಸೋದು ಕಷ್ಟ ಪಡಾಕತ್ತಾಳ ಅಂಥೇಳಿ ಹೆಲ್ಪ್ ಮಾಡೋದು ಕೇಳ ಬೇಡ. ಬರೀ ಊಟ ಮಾಡೋಣ ಅಂತ ಬ್ಯಾಳೆ ಸಾರು ಚಪಾತಿ ಒಂದು ಕಚ್ಚಾ ಆಮ್ಲೆಟ್ ಮಾಡ್ಕೊಂಡೆ. ಕಟ್ ಮಾಡಿ ಇಟ್ಕೊಂಡೀನಿ, ಉಪ್ಪಿನಕಾಯಿ ಇಟ್ಕೊಂಡೀನಿ. ಇಷ್ಟನ್ನು ಯಾಕೋ ಒಟ್ಟಿಗೆ ಹಾಕೊಂಡೇನಿ ಅಂತಂದ್ರೆ ಅಲ್ಲಿ ನೀರು ಹಾಸೋಕೆ ಹೋಗ್ಬೇಕು. ಹಾಕೊಂಡು ತಿನ್ಕೊತ ಹೋದ್ನಿ ಅಂದ್ರೆ ಅಲ್ಲೇ ನೀರು ಹೊಳಿಸಿ ಬಂದು ಮತ್ತೆ ಇಲ್ಲಿ ನೀರು ಕುಡಿಯೋಕೆ ಬರ್ತೈತೆ ಅಂಥೇಳಿ ಸದ್ಯಕ್ಕೆ ತಲೆ ಇದು ಹಂಗೆ ಸುತ್ಕೊಂಡೇನೆ. ಯಾಕಂದ್ರೆ ಜಳ ಅಲ್ಲ ಮತ್ತೆ ಹೇರ್ ಬಿಟ್ನಂದ್ರೆ ಈಗ ಮತ್ತು ಜಳಕಮ್ಮ ಅಯ್ಯೋ 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 ಇಲ್ಲಿ ಬರುತ್ತೆ ನೀರು. ಓಕೆ ನಿಂದ್ರಿ ಕೆಲಸ ಕೆಟ್ಟೈತಿ, ಆಮ್ಯಾಗ ಸಿಗ್ತೇನೆ. ಟೈಮ್ ಈಗ 5:30 ಆಯ್ತಾ ಇದು ಟೈಮ್ ಈಗ 5:30 ಆತ. ಇನ್ನೂ ನೀರು ಹಾಸೋದಾಗಿಲ್ಲ. ಹಂಗಾಲ್ ಬಗ್ ಗುರಿಯಾಕತ್ಬಿಟ್ಟವು. ಇದೊಂದೇ ಸಾಲು ಬಂದತ್ತನ ನೀರು. ಗೌರಿ ಹಾಲೊಂದು ಹಿಂಡ್ಬೇಕು. ಇನ್ನು ಹೋಗಿ ಗೌರಿ ಹಾಲು ಹಿಂಡಿ ಹೊಡ್ದ ಇದು ಆಯ್ತೈತಿ. ಎಷ್ಟು ಬೇಸರ ಆಗೈತೆ ಅಂದ್ರೆ ಇವತ್ತು ಮುಂಜಾನೆಗಿಂದ ಒಂದು ಈಟು ಸೌಡಿಲ್ಲ. ನಂಗೆ ಎಷ್ಟು ಬೇಜಾರಾಗ್ತದೆ ಗೊತ್ತೇನ್ರಿ. ನಾನು ನೀರು ಹಾಸಿ ಸಂಜೆನ ಬೇಸರಾಗೈತಲ್ಲ ಅಂತ ಒಂದು 12 ತತ್ತಿ ಕುದಿಯಾಕೆ ಇಟ್ಟೀನಿ. ನಾವು ಊಟ ಮಾಡಿಲ್ಲ ಅವಾಗ. ನಾನು ಹಂಗೆ ಇಲ್ಲಿ ಊಟ ಮಾಡ್ಕೊತ ಬಂದೆ. ಇಲ್ಲೇ ಮಡಬಾಯ್ತಿದ್ದು ಒಂದು ಸಾಲೆಲ್ಲ ಸುದ್ದು ಮಾಡ್ಕೊಳ್ಳೋದು ಇಲ್ಲೇ ಇತ್ತು. ಅಲ್ಲಿ ಮರ್ತಬಿಟ್ಟೆ ನಾನು. ಅವೆಷ್ಟು ಸುಟ್ಟು ಒಳ್ಳೆ ಇಲ್ಲಿ ಸ್ಮೆಲ್ ಬಂದೈತಿ. ಗ್ಯಾಸ್ ವೇಸ್ಟ್ ತತ್ತೆಲ್ಲ ಸಿಡಿದು ಹೋಗ್ಬಿಟ್ಟ. ಸುಟ್ಟು ಕರಕಲಾಗ್ಬಿಟ್ಟೈತೆ. ಅದು ತೋರಿಸಿದ್ರೆ ಎರ ಬಿರಿ ಬೈತೀನಿ ಅಂಥೇಳಿ. ಈಗಷ್ಟು ನಮ್ಮ ಮನೆಯವ್ರು ಬಂದ್ರೆ ಅವ್ರು ಪಾನಿಪುರಿ ಪಾರ್ಸಲ್ ತಂದ್ರೆ ನಂಗೆ ನೆಲ ಸಿಕ್ಕರೆ ಸಾಕಾಗೈತೆ. ಅಷ್ಟು ಸುಸ್ತಾಗ್ಬಿಟ್ಟೈತಿ ಇವತ್ತು. ಅವ್ರು ಬಂದ್ರೇನು ನಮ್ಮ ಮನೆಯವರು ಲೋಕಾಪುರಿಗೆ ಹೋಗಿದ್ದಾರಲ್ಲ, ಹಾಗಾಗಿ ಎಷ್ಟೊಂದು ಕೆಲಸ ಆಯ್ತು ನನಗೆ. ನೀರು ಹಾಸೋದು ಮುಂಜಾನೆ ಸಂಚಾನೂ ಆಯ್ತು. ನಾನು ಮಧ್ಯಾಹ್ನದಿಂದ ಅಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇನ್ನು ಹಾಲು ಹಿಂಡಿ ಬಾಂಡೆ ಐತಿ ಮಾಡೇನೆ ಹೋಗ್ದೇನೆ. ಈಗ ಕಸಾನು ಗುಡಿಸ್ಬೇಕು. ಪೂಜೆನ ಮಾಡಿದ್ದು ನೋಡ್ರಿ. ಹಿಂಗೆ ಬೇಸರಿಗಿರ್ತೈತಲ್ಲ, ತತ್ತಿ ಸಾರು ಕಾಸಿದ್ರೆ ಆತ. ಅವ್ರಿಗೆ ನಮ್ಮ ಮನೆಯವ್ರಿಗೆ ಇಷ್ಟ ಆಕೈತಿ. ಯಾಕಂದ್ರೆ ಕಡಕ್ ರೊಟ್ಟಿ ಇರ್ತಾವಲ್ಲ ತಿಂತಾರಂತ ನಾನು ಅಂದ್ಕೊಂಡೆ. ಬಟ್ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟೆ ಆಯ್ತು. ಅವೆಲ್ಲ ಮನೆ ತುಂಬ ಸಿಡದಾಡಿ ಒಂದು ತತ್ತಿ ಉಳಿದಿಲ್ಲ ರೀ. ಅದ್ರೊಳಗೆ 12 ತತ್ತಿ ಒಳಗೂ ಬಟ್ ಒಂದು ಕಡೆ ತತ್ತಿ ಹೌದು ವೇಸ್ಟ್ ಅದು. ಗ್ಯಾಸ್ ಎಷ್ಟೋ ವೇಸ್ಟ್ ಆಗೈತೆ ನೋಡ್ರಿ. ನಂಗೆ ಇಲ್ಲಿ ಬಿಟ್ಟು ಹೋಗಕ್ಕೆ ಸಹಿತ ಆಗಲಿಲ್ಲ. ಇವೆಲ್ಲ ಕಡೆ ಹೋಗಿ ಇಲ್ಲಿ ಹಿಂಗೆ ಆಗ್ಬಿಟ್ಟೈತಿ. ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ಗ್ಯಾಸ್ ವೇಸ್ಟ್ ಆಗಿದ್ದಕ್ಕೆ ನಾನು ಸ್ವಲ್ಪ ಏನಾದರೂ ಇದ್ರೆ ಹೊರಗೆ ಕಟ್ಟಿ ರಗಡೋದಲ್ಲ, ಸುಮ್ಮನೆ ಗ್ಯಾಸಲ್ಲಿ ಉಳಿತಾಯ ಆಕೈತೆ ಅಂತೇಳಿ ಹಿಂಗೆ ಗ್ಯಾಸ್ ಉಳಿತಾಯ ಮಾಡಿರ್ತೇನೆ, ಹಿಂಗೆ ಹಾಳು ಮಾಡ್ತೇನೆ. ಇದೇ ನೋಡ್ರಿ ನಾನು ಮಾಡೋದು. ನಡೆಯೋಕ್ಕಾಗಲ್ಲ ನಂಗೆ. ಅಷ್ಟು ಹಂಗಾಲ ಅಷ್ಟು ಇದಾಕತ್ಬಿಟ್ಟಾವ. ಯಾಕಂದ್ರೆ ಮುಂಜಾನೆ ಸಂಜೆ ನೀರೊಳಗೆ ಅಂತಂದ್ರೆ ಅವು ಹಳ್ಳಿರ್ತಾವಲ್ಲ, ಇವು ನಮ್ಮ ಹಳ್ಳದವಲ್ಲ, ಚಪ್ಪಲ್ ಹಾಕೊಂಡ್ರೆ ಗಾವ್ ಆಗಂಗಿಲ್ಲ. ಹಂಗಾಗಿ ಬರಿಗಾಲಿನ ಜಾಸ್ತಿ ಅಡ್ಡಾಡಿ ನೀರು ಹಸಕ್ಕೆ. ಅಲ್ಲಿಗೊಮ್ಮೆ ಹೋಗ್ಬೇಕು, ಇಲ್ಲಿಗೊಮ್ಮೆ ಬರಬೇಕು, ಅಲ್ಲಿಗೊಮ್ಮೆ ಹೋಗ್ಬೇಕು, ಇಲ್ಲಿಗೊಮ್ಮೆ ಬರಬೇಕು. ಅಡ್ಡಾಡಿ ಟಯರ್ಡ್ ಆಗ್ಬಿಟ್ಟೈತಿ. ಇವತ್ತಿನ ವ್ಲಾಗ, ಇವತ್ತಿನ ರುಟೀನ್ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬಟ್ ತತ್ತಿ ತೋರಿಸಿದ್ನಿ ಅಂದ್ರೆ ಖರೇನ ಬೈತಿದ್ರಿ ನೀವು. ಅಷ್ಟು ಮರು ಅಂತ ಅನ್ಬೇಕು ಅಥವಾ
ಅದು ಹೆಂಗೆ ಮರೆತಿನಿಂದ ಗೊತ್ತಾಗಲ್ದು. ಬಾಂಡೆ ಇಟ್ಟಿದ್ದು ನಾನು ಹಂಗಾರೆ ಊಟ ಮಾಡ್ಕೊತ ಹೋಗಿ ಅದನ್ನು ಮಡ್ಬಾಯಿ ಹೊಳಿಸಿ ಬಂದು ಆಮ್ಯಾಗ ಅಷ್ಟೊತ್ತಾಗಲೇ ಕುದ್ದಿರ್ತಾವೆ, ಬಂದು ಗ್ಯಾಸ್ ಆರಿಸಿ ಬಾಂಡೆ ತಿಕ್ಕಿದ್ರಾತ ಅದನ್ನೊಂದು ಕೂಡಾಕೊಂದು ಅಂತೇಳಿ ನಾನು ಅಂದ್ಕೊಂಡು. ಬಟ್ ಹಂಗಾತು ನೋಡಿ ಸೂರ್ಯದೇವ, ಏನು ಮಾಡೋದು, ಟೈಮ್ ಸರಿ ಇಲ್ಲ ಇವತ್ತು ಪಪ್ಪಿ. ಈಗ ಸದ್ಯಕ್ಕೆ ಹಾಲು ಹಿಂಡಬೇಕು, ಹಿಂಡಲೇಬೇಕು. ಹಾಲಿನವ್ರು ಬರ್ತಾರೆ, ಹಾಲು ಹಿಂಡಿ ಆಮ್ಯಾಗ ಸಿಗೋದ್ರ ಸಿಗ್ತಾನೆ, ಇಲ್ಲಾಂದ್ರೆ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಒಳ್ಳೆಲ್ಲ ಹೆಂಗೆ ಅಡುಗೆ ಅಂತೂ ಏನೂ ಮಾಡೋದಿಲ್ಲ. ತತ್ತಿ ಇದಾವೆ, ಇನ್ನೂ 7 ತತ್ತಿ ಇದಾವೆ, 12 ತತ್ತಿ ಅಳಗಲ್ ಬಿಡದ್ನಿ. ಒಂದು 7 ತತ್ತಿನ 7 ತತ್ತಿ ಅಲ್ಲ, ಅವ್ರು ನಮ್ಮ ಮನೆಯವ್ರಿಗೆ ಎಷ್ಟು ಆಮ್ಲೆಟ್ ಮಾಡಿಕೊಟ್ಬಿಡ್ತೀನಿ. ಪಾಪ ಅವ್ರಿಗೆ ಅದು ಇದು ಅನ್ನಂಗಿಲ್ಲ, ಹಂಗೆ ಬೇಸರದಾಗ ಇದು ತಿಂದು ಅಡ್ಜಸ್ಟ್ ಮಾಡ್ಕೋತಾರೆ. ಶಿವನೇ ಪರಮಾತ್ಮ.